श्रीगुरुभ्यो नमः। हरिः ओम। ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौरुषश्चैव चवनो यवनो भृगुः शौनकोऽष्टादशश्चेति ज्योतिष्शास्त्रप्रवर्तकाः। नमो ಋಷಿಭ್ಯಃ ನಮೋ ಮಹದ್ಭ್ಯಃ। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ವಿಶೇಷವಾಗಿ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಕೂಡ ಭಗವಂತನು ದೀರ್ಘಾಯುಷ್ಯ ಸದಾರೋಗ್ಯ ಎಲ್ಲವನ್ನು ಕೂಡ ಕೊಟ್ಟು ಕರುಣಿಸಲಿ. ವಿಶೇಷವಾಗಿ ಸಂಕ್ರಾಂತಿ ಬಂದ ತಕ್ಷಣವೇ ನಮಗೆ ಉತ್ತರಾಯಣ ಪುಣ್ಯಕಾಲ ಆರಂಭವಾದ ತಕ್ಷಣವೇ ದೇವತೆಗಳ ಬಾಗಿಲು ತೆರತ್ತೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಅಂತಹ ಶುಭವಾದಂತಹ ಒಂದು 6 ತಿಂಗಳು, ಇಂತಹ ಒಂದು ಸಂಕ್ರಾಂತಿಯಿಂದ ಆರಂಭ ಮಾಡಿದಂತಹ ದಿವಸಗಳು ನಾವು ಪುಣ್ಯತಮವಾದಂತಹ ಪೂಜೆ ಪುನಸ್ಕಾರಗಳು, ದೇವತಾ ಆರಾಧನೆ ಹೀಗೆ ಮಾಡಲಿಕ್ಕೆ ಬಹಳ ಉತ್ತಮವಾದಂಥದ್ದು. 14/1/2025 ಮಂಗಳವಾರ ದಿವಸ ಮಕರ ಸಂಕ್ರಾಂತಿ ಆಗ್ತದೆ. ಸಂಕ್ರಾಂತಿ ಪ್ರತಿ ತಿಂಗಳೂ ಕೂಡ ಆಗ್ತದೆ. ಆದರೆ ನಮಗೆ ಕರ್ಕಾಟಕ ಮಾಸಕ್ಕೆ ರವಿ ಹೋದಾಗ ಮತ್ತು ಮಕರ ಮಾಸಕ್ಕೆ ರವಿ ಹೋದಾಗ ಮಾತ್ರ ವಿಶೇಷವಾದಂತಹ ಒಂದು ಉತ್ತರಾಯಣ ಪುಣ್ಯಕಾಲ, ಇನ್ನೊಂದು ದಕ್ಷಿಣಾಯಣ ಪುಣ್ಯಕಾಲ ಅಂಥೇಳಿ ಕರಿತೇವೆ. ಇದೆರಡು ಬಹಳ ಮಹತ್ತರವಾದಂಥದ್ದು. ಮನುಷ್ಯನಿಗೆ ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅಂತಂದರೆ ಇಂತಹ ಒಂದು ಶುಭವಾದಂತಹ ಒಂದು ಸಮಯದಲ್ಲಿ ಪೂಜೆ ಪುನಸ್ಕಾರಗಳನ್ನು, ದೇವತಾ ಆರಾಧನೆಗಳನ್ನೆಲ್ಲ ಮಾಡಿದ್ರೆ ಬಹಳ ಶುಭ ಎಂಬುದಾಗಿ ಹೇಳ್ತಾರೆ. ಇಂತಹ ಪುಣ್ಯಕಾಲಕ್ಕೋಸ್ಕರವಾಗಿ ಅನೇಕ ಋಷಿಮುನಿಗಳೆಲ್ಲ ಹಿಂದೆ ಕಾಯ್ತಾ ಇದ್ದರು ಎಂಬುದನ್ನು ಕೂಡ ನಾವು ಪುರಾಣದಲ್ಲಿ ತಿಳ್ಕೊಳ್ಬಹುದು. ನೋಡಿ, 2025ನೇ ಇಸ್ವಿಯಲ್ಲಿ ವಿಷ್ಕಂಭ ಯೋಗ, ಹಾಗೆ ಬಾಲವಕರಣ ಮತ್ತು ವೃಷಭ ಲಗ್ನದಲ್ಲಿ ಈ ಸಂಕ್ರಾಂತಿ ಆಗಿದೆ. ವೃಷಭ ಲಗ್ನದಲ್ಲಿ ಸಂಕ್ರಾಂತಿ ಆಗಿದೆ. ಇಂತಹ ಈ ವೃಷಭ ಲಗ್ನದಲ್ಲಿ ಸಂಕ್ರಾಂತಿ ಪುರುಷನ ಹೆಸರು ಮಹೋದರಿ ಹೇಳುವಂಥ ಒಂದು ಹೆಸರಿಂದ ಒಂದು ಸಂಕ್ರಾಂತಿ ಆಗಿದೆ. ವಾರದ ಫಲ ಸ್ವಲ್ಪ ಕಲಹ ಎಂಬುದಾಗಿ ಹೇಳ್ತಾರೆ. ಹಾಗೆ ಧಾನ್ಯ ಹುರುಳಿ, ಹಾಗೆ ಪಕ್ಷಯೋಗ ದುರ್ಭಿಕ್ಷ, ಹಾಗೆ ಚೋರಭಜ ಚೋರ ಇತ್ಯಾದಿಗಳನ್ನು ಕೂಡ ಹೇಳ್ತದೆ. ಹಾಗೆ ಲಗ್ನದ ಫಲ ಪೂರ್ವಕ್ಕೆ ದೃಷ್ಟಿ ಇದೆ ಸಂಕ್ರಾಂತಿ ಎಂಬುದಾಗಿ ಹೇಳ್ತಾರೆ. ಅಂದರೆ ಪೂರ್ವಕ್ಕೆ ದೃಷ್ಟಿ ಇರುವಂತಹ ಒಂದು ಸಂಕ್ರಾಂತಿ. ಹಾಗಾಗಿ ಆಗ್ನೇಯ ದಿಕ್ಕಿಗೆ ಅವನು ಗಮನ ಮಾಡಿದ್ದಾನೆ. ಹಾಗಾಗಿ ಆಗ್ನೇಯ ದಿಕ್ಕಿಗೆ ಸ್ವಲ್ಪ ತೊಂದರೆ ತಾಪತ್ರೆಗಳು ಎಂಬುದಾಗೂ ಕೂಡ ಹೇಳ್ತಾರೆ. ಹಾಗೆ ನೋಡಿ, ಹೆಚ್ಚಿನದಾಗಿ ಕೆಲವೊಂದು ಆಹಾರ ಪದಾರ್ಥಗಳಿಗೆ ಹೆಚ್ಚಿನದಾದಂತಹ ಬೆಲೆಗಳು ಬರಬಹುದು, ಜಾಸ್ತಿ ಆಗಬಹುದು ಎಂಬುದಾಗಿ ಹೇಳ್ತಾರೆ. ಹಾಗೆ ಸಂಕ್ರಾಂತಿಯ ಫಲ ಸ್ವಲ್ಪ ಮಳೆ ಬಂದ ಹಾಗಾಗೋದು, ಸ್ವಲ್ಪ ತೊಂದರೆ ಆಗುವಂಥದ್ದು ಇಂಥದ್ದನ್ನು ಕೂಡ ಹೇಳುತ್ತೆ. ಹಾಗೆ ಗೋದಾವರಿ ನದಿಯಲ್ಲಿ ಸ್ನಾನ ಮಾಡಿ ಬಿಳಿ ಬಟ್ಟೆಯನ್ನು ಆಚ್ಛಾದನೆ ಮಾಡಿದಂಥ ಸಂಕ್ರಾಂತಿ ಪುರುಷ ಇದ್ದಾನೆ. ಕೇಸರಿ ಲೇಪನ, ಹಾಗೆ ಜೋಳದ ಅಕ್ಷತೆಯನ್ನು ಅವನು ಹಾಕ್ಕೊಂಡಿದ್ದಾನೆ ಎಂಬುದಾಗೂ ಕೂಡ ಹೇಳ್ತಾರೆ. ಒಟ್ಟಿನಲ್ಲಿ ಈ ಒಂದು ಪ್ರಕೃತಿ ಮೇಲೂ ಕೂಡ ಕೆಲವೊಂದು ಪರಿಣಾಮಗಳಾಗಬಹುದು. ವಾತಾವರಣದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳನ್ನು ಕೂಡ ನಾವು ಕಾಣಬಹುದು ಎಂಬುದಾಗೂ ಕೂಡ ಹೇಳ್ತಾರೆ. ಒಟ್ಟಿನಲ್ಲಿ ಇಂತಹ ಸಂಕ್ರಾಂತಿ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. ಯಾಕಂದರೆ ಯಾವುದೇ ರೀತಿಯಾದಂಥ ಅಶುಭಗಳು ಆಗದೇ ಇದ್ದಾಗ ಭಗವಂತನು ರಕ್ಷಣೆ ಮಾಡಲಿ ಎಂಬುದಾಗೂ ಕೂಡ ದೇವರಲ್ಲಿ ಬೇಡ್ಕೊಳ್ತಾ, ಮತ್ತು 14ನೇ ತಾರೀಕಿಗೆ 2:39 ನೋಡಿ, ಬಹಳ ಮುಖ್ಯವಾದಂತಹ ಪುಣ್ಯಕಾಲ ಅಂದರೆ ಉತ್ತರಾಯಣ ಪುಣ್ಯಕಾಲ. ಉತ್ತರಾಯಣ ಹೇಳುವಂಥದ್ದು ಆರಂಭವಾಗ್ತದೆ. ಅಂತಹ ಒಂದು ಪುಣ್ಯಕಾಲದಲ್ಲಿ ನಾವು ತೀರ್ಥ ಸ್ನಾನವನ್ನು ಮಾಡುವಂಥದ್ದು ಅಥವಾ ಮಂತ್ರೋಪದೇಶಗಳನ್ನು ಕೊಡುವಂತಹ ಗುರುಗಳಿದ್ದರೆ ಆ ಗುರುಗಳಿಂದ ಮಂತ್ರಗಳನ್ನು ಉಪದೇಶ ತೆಗೆದುಕೊಳ್ಳುವಂಥದ್ದು, ಮತ್ತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜಪಗಳನ್ನು ಪುರಶ್ಚರಣೆ ಮಾಡುವಂಥದ್ದು, ಎಲ್ಲಾದರೂ ಕೂಡ ಸಮುದ್ರ ಹಾಗೆ ನದಿ ತೀರ ಇದರಲ್ಲಿ ಹೋಗಿ ಸ್ನಾನಾದಿಗಳನ್ನು ಮಾಡುವಂಥದ್ದು, ತೀರ್ಥಕ್ಷೇತ್ರದಲ್ಲಿ ದೇವರ ದರ್ಶನವನ್ನು ಮಾಡುವಂಥದ್ದು, ಮತ್ತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಒಳ್ಳೆ ರೀತಿಯಾದಂತಹ ವಿಷಯಗಳನ್ನು ಚಿಂತನೆ ಮಾಡುತ್ತಾ ಭಗವಂತನ ನಾಮಸ್ಮರಣೆ ಜಪ ಪೂಜೆ ಅನುಷ್ಠಾನಗಳನ್ನು ಮಾಡುವಂಥದ್ದು ಬಹಳ ಉತ್ತಮವಾದಂಥದ್ದು. ಯಾಕಂದರೆ ಉತ್ತರಾಯಣ ಪುಣ್ಯಕಾಲವನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸುವಂಥದ್ದು. ಈ ದಿವಸದಿಂದ ದೇವತೆಗಳ ಬಾಗಿಲು ತೆರೆದ ತಕ್ಷಣ ನಾವು ಪೂಜೆ ಪುನಸ್ಕಾರಗಳನ್ನು ಹೆಚ್ಚಿನದಾಗಿ ದೇವತಾ ಪ್ರತಿಷ್ಠಾಪನೆ, ಹಾಗೆ ಗೃಹ ಪ್ರವೇಶ, ಉಪನಯನ ಸಂಸ್ಕಾರಗಳು ಮೊದಲಾಗಿರುವಂಥ ಎಲ್ಲ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ಬಹಳ ಶುಭವಾದಂತಹದ್ದಿದೆ. ಹಾಗೆ ಗ್ರಹಸ್ಥಿತಿ ಹೇಗಿದೆಯಪ್ಪ ಸಂಕ್ರಾಂತಿ ದಿವಸ ಅಂತಂದರೆ, ವೃಷಭ ಲಗ್ನದಲ್ಲಿ ವೃಷಭ ಲಗ್ನ ಆಗುತ್ತೆ. ಅಂದರೆ ಸಂಕ್ರಾಂತಿ ಆಗುವಂಥ ಒಂದು ಸಮಯಕ್ಕೆ. ಹಾಗೆ ರಾಶಿಯಲ್ಲೇ ವಕ್ರವಾದಂತಹ ಗುರು, ಹಾಗೆ ನಿಮಗೆ 4ನೇ ರಾಶಿಯಲ್ಲಿ ಕುಜನು ಕೂಡ ವಕ್ರವಾಗಿರುವಂತಹ ಒಂದು ಪರಿಸ್ಥಿತಿ ಇದೆ. ಹಾಗೆ ನೋಡಿ, 5ನೇ ರಾಶಿಯಲ್ಲಿ ಕೇತು, ಹಾಗೆ 6, 7, 8ನೇ ರಾಶಿಯಲ್ಲಿ ಯಾರಿಲ್ಲ. ರವಿ ಬುಧರು ಕೂಡ ಮಕರ ರಾಶಿಯಲ್ಲಿ, ಇನ್ನು ಕುಂಭ ರಾಶಿಯಲ್ಲಿ ವಕ್ರವಾದಂತಹ ಶನಿ ಮತ್ತು ಶುಕ್ರ ರಾಹು ಕೂಡ 12ನೇ ರಾಶಿಯಲ್ಲಿ ಮೇಷರಾಶಿಗೆ ಇರ್ತಾರೆ. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಈ ಸಂಕ್ರಾಂತಿ ಫಲ ಹೇಳುವಂಥದ್ದು ಸಾಮಾನ್ಯವಾಗಿ ಒಂದು ರವಿಯಿಂದ ನಾವು ತೀರ್ಮಾನವನ್ನು ಮಾಡ್ತೇವೆ. 3ನೇ ಸ್ಥಾನ, 6ನೇ ಸ್ಥಾನ, 11ನೇ ಸ್ಥಾನದಲ್ಲಿ ರವಿ ಇದ್ದರೆ
ಬಹಳ ಶುಭ ಎಂಬುದಾಗೂ ಕೂಡ ಗೋಚಾರ ಫಲಗಳನ್ನು ಹೇಳುವಂತಹ ಒಂದು ಪರಿಗಣನೆ ಇದೆ. ಹಾಗಾಗಿ ನೀವು 12 ರಾಶಿಗೆ ಏನು ಅಂತೇಳಿ ಚಿಂತನೆ ಮಾಡ್ತಾ ಇರಬಹುದು. ಯಾವ್ಯಾವ ರಾಶಿಗೆ ಏನಾದರೂ ಶುಭವಾಗತ್ತಾ, ಅಥವಾ ಈ ಸಂಕ್ರಾಂತಿಯಿಂದ ಇನ್ನೂ ಕೂಡ ನಮಗೆ ತೊಂದರೆನ ಚಿಂತನೆ ಅಂಥೇಳಿ ಯೋಚನೆ ಮಾಡ್ತಾ ಇರಬಹುದು. ಅಂತಹ ಎಲ್ಲ ರಾಶಿಗಳ ಬಗ್ಗೆನೂ ನಾವು ತಿಳ್ಕೊಳ್ಳೋಣ. ಮತ್ತು ಬಹಳ ಮುಖ್ಯವಾಗಿ ನಾವು ಹೇಳುವಂಥದ್ದು ಇದು ಗೋಚಾರ ಫಲ. ನಿಮ್ಮ ಜಾತಕದ ಮೇಲೆ ದಶಾಭುಕ್ತಿಗಳ ಮೇಲೆ ವ್ಯತ್ಯಾಸ ಇರಬಹುದು. ಯಾಕಂದರೆ ರವಿಯು ಪ್ರತಿ ತಿಂಗಳೂ ಕೂಡ ಬದಲಾವಣೆ ಆಗ್ತಾ ಇರ್ತಾನೆ. ಆದರೆ ಸಂಕ್ರಾಂತಿ ಪುರುಷನನ್ನು ನಾವು ಚಿಂತನೆ ಮಾಡಿಕೊಂಡು ಮತ್ತು ಈ ರವಿಗ್ರಹವನ್ನು ಚಿಂತನೆ ಮಾಡಿಕೊಂಡು 12 ರಾಶಿಗಳ ಮೇಲೆ ಏನೇನು ಬಹಳ ಮುಖ್ಯವಾದಂಥ ಫಲಗಳು ಎಂಬುದನ್ನು ನಾವು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಬಹಳ ಮುಖ್ಯವಾಗಿ ಮೀನರಾಶಿ ಮತ್ತು ವೃಶ್ಚಿಕ ರಾಶಿ ಮತ್ತು ಸಿಂಹರಾಶಿಯವರಿಗೆ ಬಹಳ ಹೆಚ್ಚಿನದಾದಂತಹ ಶುಭವಾದಂಥ ಫಲಗಳನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಸಂಕ್ರಾಂತಿಯ ಫಲಗಳನ್ನು ಹೇಳಬೇಕು ಅಂತಂದರೆ 6ನೇ ರಾಶಿ ಹಾಗೆ 3ನೇ ರಾಶಿ 11ನೇ ರಾಶಿಯಲ್ಲಿ ರವಿ ಬಂದಾಗ ರವಿಯ ಗೋಚಾರ ಫಲ ಬಹಳ ಶುಭವಾಗುತ್ತೆ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಎಲ್ಲ ರಾಶಿಗಳಿಗೂ ಕೂಡ ನಾವು ಗಮನಿಸ್ತಾ ಹೋಗೋಣ. ನೋಡಿ, ಮೇಷರಾಶಿಯವರೇ ನಾವು ಗಮನಿಸ್ತಾ ಹೋದರೆ ರವಿಯು 10ನೇ ರಾಶಿಯಲ್ಲಿ ಬುಧನ ಜೊತೆಗೆ ಇರ್ತಾನೆ. ಹಾಗಾಗಿ ನಿಮಗೆ ಈ ಒಂದು ಸಂಕ್ರಾಂತಿಯಿಂದ ಏನಪ್ಪ ಶುಭವಾಗಬಹುದು ಅಂತಂದರೆ, ಉದ್ಯೋಗ ಕಳ್ಕೊಂಡಂತಹ ವ್ಯಕ್ತಿಗಳಿಗೆ ಉದ್ಯೋಗ ಸಿಗುವಂತಹ ಚಾನ್ಸಸ್ ಆಗುವಂಥದ್ದು, ಮತ್ತು ದಶಮಸ್ಥಾನ ಅಂದರೆ ತಂದೆ ತಾಯಿಯ ವಿಷಯದಲ್ಲಿ ಏನಾದರೂ ಸಮಸ್ಯೆಗಳಾಗಿದ್ದರೆ ಅಥವಾ ಅನಾರೋಗ್ಯವಾಗ್ತಾ ಇದ್ದರೆ ಅಥವಾ ಅವರು ಇದ್ದಕ್ಕಿದ್ದಾಗ ದುಃಖ ಪಡ್ತಾ ಇದ್ದಾನೆ, ಏನೋ ನೀವು ಒಳ್ಳೇದು ಮಾಡ್ತಾ ಇದ್ದೀರಿ ಆದರೂ ಅವರು ಚಿಂತೆ ಮಾಡ್ತಾ ಇದ್ದಾರೆ, ಆ ಚಿಂತೆ ಸ್ವಲ್ಪ ಪರಿಹಾರ ಆಗುವಂಥ ಸಾಧ್ಯತೆಗಳಾಗಬಹುದು. ಮತ್ತು ಇದ್ದಕ್ಕಿದ್ದ ಹಾಗೆ ನಿಮಗೇನೋ ಒಂದು ಹೊಸದಾದಂತಹ ನೂತನವಾದಂಥ ಬಿಸ್ನೆಸ್ಸು ಮಾಡುವಂತಹ ಮನಸ್ಥಿತಿ ಆಗಬಹುದು. ಮತ್ತು ದೇವಾಲಯಗಳನ್ನು ದರ್ಶನ ಮಾಡಿ ದೇವರನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ ಎಲ್ಲವನ್ನೂ ಕೂಡ ಭಗವಂತನ ಮೇಲೆ ಭಾರ ಹಾಕುವಂಥ ಪರಿಸ್ಥಿತಿ ಆಗಬಹುದು ಮೇಷರಾಶಿಯವರಿಗೆ. ಹಾಗಾಗಿ ನೀವು ಎಷ್ಟಾಗತ್ತೋ ಅಷ್ಟು ಭಗವನ್ ನಾಮಸ್ಮರಣೆ ಮಾಡಿ. ಒಂದು ಸಲ ವಿಷ್ಣು ಸಹಸ್ರನಾಮವನ್ನು ಕೂಡ ನೀವು 14ನೇ ತಾರೀಕಿಗೆ ಪಠನೆ ಮಾಡಿ. ವಿಷ್ಣು ಸಹಸ್ರನಾಮದಿಂದ ಹೆಚ್ಚಿನದಾದಂಥ ಶುಭವಾದಂಥ ಫಲಗಳನ್ನು ನೀಡುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನು ವೃಷಭ ರಾಶಿ ನೋಡಿ, ಈ ನಿಮ್ಮ ವೃಷಭ ರಾಶಿ ಮತ್ತು ವೃಷಭ ಲಗ್ನದಲ್ಲಿ ಸಂಕ್ರಾಂತಿ ಆಗ್ತದೆ ಈ ವರ್ಷ. ಹಾಗಾಗಿ ನಿಮಗೇನಪ್ಪ ಅಂತಂದರೆ ವಕ್ರವಾದಂತಹ ಒಂದು ಗುರು ಮತ್ತು ಭಾಗ್ಯದಲ್ಲಿ ಬುಧ ಮತ್ತು ರವಿ ಎರಡೂ ಗ್ರಹಗಳು ಕೂಡ ವಿಶೇಷವಾದಂಥ ಫಲಗಳನ್ನು ನೀಡುತ್ತಾರೆ. ಏನಪ್ಪ ವಿಶೇಷವಾದಂಥ ಫಲ ಸಂಕ್ರಾಂತಿಯಿಂದ ಅಂತಂದರೆ, ಒಂದನೇದಾಗಿ ಗೃಹಿಣಿಯರಿಗೆ ಬಹಳ ಶುಭವನ್ನು ಉಂಟು ಮಾಡುವಂಥದ್ದು. ಮತ್ತೇನೋ ಒಂದು ಪ್ಲ್ಯಾನ್ ಮಾಡಿ ಒಂದು ಕೆಲಸಕ್ಕೆ ಹೊರಟಿದ್ದೀರಿ, ಆ ಕೆಲಸ ನಿಲ್ತಾ ಇದೆ, ಸಮಸ್ಯೆಗಳಾಗ್ತಾ ಇದೆ ಅಂತಂದರೆ ಅದು ಯಾವುದೋ ಒಂದು ಸಣ್ಣ ಪುಟ್ಟ ಪರಿಹಾರದಿಂದನೋ ಸಣ್ಣ ಪುಟ್ಟ ವ್ಯಕ್ತಿಗಳಿಂದನೋ ಅದೆಲ್ಲ ಪರಿಹಾರ ಆಗುವಂಥ ಸಾಧ್ಯತೆಗಳಾಗುತ್ತೆ. ಮತ್ತು ಇದ್ದಕ್ಕಿದ್ದ ಹಾಗೆ ನಿಮ್ಮ ಶರೀರದ ಆಲಸ್ಯತನ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳಿದೆ. ಎಷ್ಟೋ ಸಲ ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪುಹು ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ನಿಮ್ಮ ಆಲಸ್ಯತನ ಸ್ವಲ್ಪ ದೂರವಾಗಿ ಮನಸ್ಸಿಗೆ ಬೇಕಾದಂತಹ ಖುಷಿ ಸಂತೋಷ ಸಿಗುವಂಥ ಚಾನ್ಸಸ್ ಇದೆ. ಹಾಗಾಗಿ ನೀವೇನು ವರಿ ಮಾಡುವಂಥದ್ದು ಬೇಡ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗುರುನಾಮಸ್ಮರಣೆಯನ್ನು ನೆನಪಿನಿಂದ ಮಾಡಿ. ಈ ದಿವಸ ಸಂಕ್ರಾಂತಿ ಇದೆ, 14ನೇ ತಾರೀಕಿಗೆ ಮಂಗಳವಾರ ದಿವಸ ಇದೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗುರುನಾಮಸ್ಮರಣೆ ಆ ದಿವಸ ಮಾಡ್ತಾ ಬನ್ನಿ. ವೃಷಭ ರಾಶಿಯವರಿಗೆಲ್ಲ ಒಂದು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಆಗುವಂಥ ಸಾಧ್ಯತೆಗಳು ಬಹಳ ಮಟ್ಟಿಗಿದೆ. ಇನ್ನು ಮಿಥುನ ರಾಶಿಯವರಿಗೆ ನೋಡಿ, 2ನೇ ರಾಶಿಯಲ್ಲಿ ವಕ್ರವಾದಂತಹ ಕುಜ ಮತ್ತು ಅಷ್ಟಮ ರಾಶಿಯಲ್ಲಿ ರವಿಯೂ ಕೂಡ ಸಂಕ್ರಾಂತಿ ಹೊಂದುತ್ತಾ ಇದ್ದಾನೆ. ಹಾಗಾಗಿ ನೀವೇನಂತಂದರೆ ಸ್ವಲ್ಪ ಮಾನಸಿಕವಾದಂತಹ ಒಂದು ಚಿಂತೆ ಮತ್ತು ಮಾನಸಿಕವಾದಂತಹ ಒತ್ತಡಗಳು ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ. ಮತ್ತು ತಂದೆ ತಾಯಿಯವರ ವಿಷಯದಲ್ಲಿ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗೃತ ವಹಿಸ್ಕೊಳ್ಬೇಕು. ಮತ್ತು ಕೆಲವೊಂದು ವಸ್ತುವನ್ನು ಇನ್ನೊಬ್ಬರಿಗೆ ಕೊಡುವಾಗ, ಹಣ ಇರಬಹುದು, ವಸ್ತು ಇರಬಹುದು, ಯಾವುದೋ ಒಂದು ಕೊಡುವಾಗ ತುಂಬ ಜಾಗೃತ ವಹಿಸ್ಕೊಳ್ಬೇಕು. ಯಾಕಂದರೆ ವಾಪಸ್ ಬರುವಂಥದ್ದು ಕಷ್ಟ ಆಗಬಹುದು ಅಂತೇಳಿ ಹೇಳ್ತೇನೆ. ಮತ್ತು ಭೂಮಿಯೆಲ್ಲ ತೆಗೆದುಕೊಂಡಿದ್ದೀರಿ, ರಿಜಿಸ್ಟರ್ ಆಗಿದೆ ಅಂತ ಸಂತೋಷ. ಇಲ್ಲ ಅಂತಂದರೆ ಈ ಒಂದು ತಿಂಗಳ ಕಾಲ ಹೆಚ್ಚಿನದಾಗಿ ನೀವು ರಿಜಿಸ್ಟರ್ ಮಾಡುವಂಥದ್ದು, ಭೂಮಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದಕ್ಕೆ ಹೋಗಬೇಡಿ. ಸ್ವಲ್ಪ ಒಂಚೂರು ಜಾಗೃತ ವಹಿಸ್ಕೊಳ್ಳಿ. ಅಷ್ಟಮದಲ್ಲಿರುವಂತಹ ರವಿ ಅಷ್ಟು ಶುಭವಾದಂಥ ಫಲಗಳನ್ನು ನೀಡಲಿಕ್ಕಿಲ್ಲ. ಯಾಕಂದ್ರೆ ನಿಮಗೆಲ್ಲ ಬುದ್ಧಿವಂತರಿದ್ದೀರಿ, ವಿದ್ಯಾವಂತರಿದ್ದೀರಿ, ಆದರೂ ಎಲ್ಲೋ ಒಂದು ಕಡೆಗೆ ಚಿಂತೆ ಟೆನ್ಷನ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಒಂಚೂರು ಜಾಗ್ರತೆ ಹುಷಾರಿಕೆಯಿಂದ ಮಾಡಿ. ಅದರ ಜೊತೆಯಲ್ಲಿ ನಿಮಗೆ ಒಂದು ಬಹಳ ಮುಖ್ಯವಾದಂಥ ಪರಿಹಾರ ಏನಪ್ಪ ಅಂತಂದರೆ ಆದಿತ್ಯ ಹೃದಯ ಸ್ತೋತ್ರ. ನೋಡಿ, ಈ ಸಂಕ್ರಾಂತಿಯಿಂದ 14ನೇ ತಾರೀಕಿಂದ ಫೆಬ್ರವರಿ 14ನೇ ತಾರೀಕಿನವರೆಗೂ ಪ್ರತಿನಿತ್ಯ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳಿ. ಅದರಿಂದ ನಿಮಗೆ ಹೆಚ್ಚಿನದಾದಂತಹ ವೃದ್ಧಿ ಆಗುವಂಥ ಸಾಧ್ಯತೆಗಳಾಗುತ್ತೆ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯವರೇ ನೋಡಿ, 7ನೇ ರಾಶಿಯಲ್ಲಿ ರವಿ ಇದ್ದಾನೆ. ಮತ್ತು ಸಂಕ್ರಾಂತಿ ಆದಂತಹ ಲಗ್ನವೂ ಕೂಡ ಏಕಾದಶ ಲಗ್ನದಲ್ಲಿ ಸಂಕ್ರಾಂತಿ ಆಗಿದೆ. ಹೀಗಿದ್ದಾಗ ಕರ್ಕಾಟಕ ರಾಶಿಯವರಿಗೆ ಏನಾಗಿದೆ, ಎಲ್ಲವೂ ಕೂಡ ನಿಮಗೆ ಅಂದ್ಕೊಂಡ ಹಾಗೆ ಆಗ್ತಾ ಇದೆ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಮಾನಸಿಕವಾದಂಥ ಸ್ವಲ್ಪ ಒತ್ತಡಗಳಿರಬಹುದು. ಮತ್ತು ಹಣಕಾಸು ಬರ್ತಾ ಇಲ್ಲ ಅಂತಿಲ್ಲ, ಆದರೂ ಕೂಡ ಎಲ್ಲೋ ಒಂದು ಮುಗ್ಗಟ್ಟಾಗುವಂಥದ್ದು, ಎಲ್ಲೋ ಒಂದು ಕಡೆಗೆ ಮನಸ್ಸಿಗೆ ಚಿಂತೆ ಟೆನ್ಷನ್ ಆಗ್ತಾ ಇದೆ. ನಿಮಗೆ ಹಣಕಾಸು ಎಲ್ಲ ರೀತಿಯಾಗೂ ಕೂಡ ಒಳ್ಳೆಯದಾಗ್ತಾ ಇದೆ. ನೋಡಿ, ಮುಂಚೆ ಹೋಲಿಸ್ಲಿಕ್ಕೆ ಹೋದರೆ ನಿಮಗೆ ಅಷ್ಟಮದಲ್ಲಿ ಶನಿ ಇದ್ದರೂ ಕೂಡ ಗೋಚಾರದಲ್ಲಿ ಅಂತಹ ದೊಡ್ಡ ದೊಡ್ಡ ಸಮಸ್ಯೆಗಳಿಲ್ಲ. ನೀವೆಲ್ಲ ಗೆಲ್ತಾ ಇದ್ದೀರಿ, ಬೆಳೀತಾ ಇದ್ದೀರಿ, ಅಭಿವೃದ್ಧಿ ಆಗ್ತಾ ಇದೆ. ಆದರೆ ನಿಮ್ಮ
ಒಳಗಡೆಗಿರುವಂತಹ ಶರೀರದ ಒಳಗಡೆಗೆ ಅಂತಲೇ ಹೇಳ್ತೇವಲ್ಲ, ಅನಾರೋಗ್ಯವಾಗ್ತಾ ಇದೆ. ಸಣ್ಣ ಪುಟ್ಟ ಎಲ್ಲೋ ಬೆನ್ನು ಬರುವಂಥದ್ದು ಅಥವಾ ಇದ್ದಕ್ಕಿದ್ದ ಹಾಗೆ ಬಾಯಿ ಹುಣ್ಣಾಗುವಂಥದ್ದು ಅಥವಾ ಎಲ್ಲ ಚೆನ್ನಾಗಿರುತ್ತೆ, ಸ್ವಲ್ಪ ಆಲಸ್ಯತನ ಆಗುವಂಥದ್ದು, ಹೀಗೆಲ್ಲ ಆಗ್ತಾ ಇದೆ. ಹಾಗಾಗಿ ನೀವೇನಂತಂದರೆ ಕೌಟುಂಬಿಕವಾಗಿ ಕುಟುಂಬದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ, ಹಣಕಾಸಿನ ವಿಷಯದಲ್ಲಿ ಎರಡು ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದು ಹಂತಕ್ಕೆ ನಿಮಗೆ ಕರ್ಕಾಟಕ ರಾಶಿಯವರು ಭಗವಂತ ಕೊಡ್ತಾ ಇದ್ದಾನೆ, 7ನೇ ರಾಶಿಯಲ್ಲಿ ಬುಧನ ಜೊತೆಗಿದ್ದಾನೆ. ಹಾಗಾಗಿ ನಿಮಗೆ ಎಲ್ಲ ಬುದ್ಧಿ ಪ್ಲ್ಯಾನ್ ಎಲ್ಲ ಇದೆ, ಆದರೆ ಬಹಳ ಒತ್ತಡವಾಗಿದ್ದಾಗ ನಿಮ್ಮ ಕೈಯಲ್ಲಿ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇಷ್ಟು ವರ್ಷಗಳ ಕಾಲ ಬಹಳ ಒತ್ತಡದಿಂದ ಕೆಲಸ ಕಾರ್ಯ ಇಲ್ಲ ಅಂತೇಳಿ ಚಿಂತೆ ಮಾಡ್ತಾ ಇದ್ರಿ, ಈಗ ಬಹಳ ಕೆಲಸ ನಿಮ್ಮ ಮೇಲೆ ಬೀಳ್ತಾ ಇದೆ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ಸ್ವಲ್ಪ ಯೋಗ ಧ್ಯಾನಗಳು ಮತ್ತು ನಿಮ್ಮ ಆರೋಗ್ಯದ ವಿಷಯದಲ್ಲಿ ಈ ಸಂಕ್ರಾಂತಿಯಿಂದ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ನಿಮಗೂ ಪರಿಹಾರ ಏನು ಮಾಡಬೇಕು? ಒಂದನೇದಾದಂತಹ ಪರಿಹಾರ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡುವಂಥದ್ದು ಮತ್ತು ರಾತ್ರಿ ಬೇಗನೆ ಮಲಗುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಇದರಿಂದ ನಿಮಗೆ ಬಹಳ ಉತ್ತಮವಾದಂಥದ್ದು ಸಾಧ್ಯವಾದ ಸೂರ್ಯ ನಮಸ್ಕಾರ ಅಥವಾ ಆದಿತ್ಯ ಹೃದಯ ಪಾರಾಯಣ, ಇದೆರಡನ್ನು ಕೂಡ ನೀವು ಮಾಡಬಹುದು. ಇನ್ನು ಸಿಂಹರಾಶಿ ನೋಡಿ, ಸಿಂಹರಾಶಿಯವರಿಗೆ 6ನೇ ರಾಶಿಯಲ್ಲಿ ರವಿ ಇದ್ದಾನೆ, ಬಹಳ ಉತ್ತಮವಾದಂಥದ್ದು. ಮತ್ತು ವೃಷಭ ಲಗ್ನದಲ್ಲಿ ಸಂಕ್ರಾಂತಿಯಾಗಿದೆ. ಹೀಗಿದ್ದಾಗ ನಿಮಗೆ ಒಂದು ಹಂತಕ್ಕೆ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗುವಂಥದ್ದು, ರಾಜಕೀಯ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಪಡೆಯುವಂಥದ್ದು, ಮತ್ತು ಕೃಷಿ ಕ್ಷೇತ್ರದಲ್ಲಿ ಯಾರ್ಯಾರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು ಅಂಥವರಿಗೆ ಏನೋ ಒಂದು ಸಮಾಧಾನ ಆಗುವಂಥದ್ದು, ಅಥವಾ ಒಂದು ಯಾವುದೋ ಒಂದು 2 ಗುಂಟೆ 5 ಗುಂಟೆ ಜಾಗ ಇದೆ ಪಕ್ಕಕ್ಕೆ ತೆಗೆದುಕೊಳ್ಬೇಕು ಅಂತಂದರೆ ಭೂಮಿಯ ಲಾಭಾಂಶಗಳನ್ನು ಪಡೆಯುವಂಥದ್ದು, ಮತ್ತು ಹೆಚ್ಚಿನದಾಗಿ ನಿಮಗೆ ಸನ್ಮಾನಗಳು ಸಿಗುವಂಥದ್ದು ಈ ಸಂಕ್ರಾಂತಿ ಫಲ. ಯಾಕಂದರೆ ಏನು ಹೇಳ್ತೇವೆ ಅಂತಂದರೆ, ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಕೊನೆಗೆ ಯಾವುದೋ ಒಂದು ಲಾಭಾಂಶ ಸಿಗಬೇಕು ಅಂತಂದರೆ ಅದೆಲ್ಲ ನಷ್ಟವಾಗಿ ಹೋಗ್ತದೆ. ಹಾಗಾಗಿ ಲಾಭಾಂಶ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಎಲ್ಲರನ್ನೂ ಕೂಡ ಕೂಡಿಸ್ಕೊಂಡು ಯಾವುದೋ ಒಂದು ಧಾರ್ಮಿಕವಾದಂತಹ ಕೆಲಸದಲ್ಲಿ ಭಾಗವಹಿಸುವಂಥದ್ದು, ಗುರುಗಳು ಮಹಾತ್ಮರ ಆಶೀರ್ವಾದ ಸಿಗುವಂತಹ ಚಾನ್ಸಸ್ ಇದೆ. ನಿಮಗೆ ತೊಂದರೆ ಇದ್ದಂತಹ ವ್ಯಕ್ತಿಗಳು ಏನು ಮಾಡಿಯಪ್ಪ ಅಂತಂದರೆ ಗೋಧಿಯನ್ನು ದಾನ ಮಾಡುವಂತಹ ಪ್ರಯತ್ನವನ್ನು ಮಾಡಿ. ಒಟ್ಟಿನಲ್ಲಿ 100ಕ್ಕೆ 90 ಭಾಗಗಳಷ್ಟು ಶುಭವಾದಂಥ ಫಲಗಳನ್ನು ಕಾಣಬಹುದು. ಈ ಸಂಕ್ರಾಂತಿ ನಿಮಗೆ ಗೌರವ ಸನ್ಮಾನಗಳಂತ ಸಿಗುತ್ತದೆ ಅಂತೇಳಿ ಹೇಳಬಹುದು. ಇನ್ನು ಕನ್ಯಾ ರಾಶಿಯವರಿಗೆ ಏನಂತಂದರೆ ಪಂಚಮದಲ್ಲಿ ರವಿ ಬುಧರು, ನಿಮ್ಮ ಬಹಳ ಆಲೋಚನೆಗಳು ಬಹಳ ಬರ್ತಾ ಇದೆ. ಹಾಗಾಗಿ ಇಷ್ಟಾಗತ್ತೋ ಅಷ್ಟು ಮನಸ್ಸನ್ನು ನಿಗ್ರಹ ಮಾಡುವಂತಹ ಪ್ರಯತ್ನ ಅಥವಾ ಮನಸ್ಸನ್ನು ಸಮಾಧಾನ ತಿಳಿಗೊಳ್ಳುವಂತಹ ಒಂದು ಕೆಲಸ ಮಾಡಬೇಕು. ಸ್ವಲ್ಪ ಸಿಟ್ಟು ಬರುವಂಥ ಸಾಧ್ಯತೆಗಳಿದೆ ಈ ಸಂಕ್ರಾಂತಿಯ ಫಲ. ಎಲ್ಲೋದ್ರೂ ಕೋಪ ತಾಪಗಳು ಒಳೊಳಗೆ ಸಿಟ್ಟು ಬರುತ್ತದೆ, ಏನು ಮಾಡಬೇಕು ಅಂತೇಳಿ ಗೊತ್ತಾಗೋದಿಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅದನ್ನು ನಿಗ್ರಹ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಉಪ್ಪು ಹುಳಿ ಖಾರ ಇವೆಲ್ಲವೂ ಕೂಡ ನಾವು ಸೇವನೆ ಮಾಡ್ತಾ ಇರ್ತೇವೆ ಶರೀರಕ್ಕೆ. ಹಾಗಾಗಿ ಸಿಟ್ಟು ಬರುತ್ತೆ, ಹಾಗೆ ಬೇಜಾರು ಆಗುತ್ತೆ, ಟೆನ್ಷನು ಆಗುತ್ತೆ ಅಲ್ವಾ. ಹಾಗಾಗಿ ಅದನ್ನು ನಾವು ಆದಷ್ಟು ಹಿಡಿತದಲ್ಲಿ ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಹಾಗೆ ಭೂಮಿಯ ವಿಷಯದಲ್ಲಿ ಸ್ವಲ್ಪ ಲಾಭ ಆಗುವಂಥ ಸಾಧ್ಯತೆಗಳು, ಹಿಂದೆ ಮಾಡದಂತಹ ಯಾವುದೋ ಕೆಲಸಗಳು ನಿಮಗೆ ಅಭಿವೃದ್ಧಿ ಪಥದಲ್ಲಿ ಬರುವಂಥದ್ದು, ಕಾನೂನಿನ ತೊಡಕಿದ್ರೆ ಒಂದು ಈ ಸಂಕ್ರಾಂತಿಯ ಫಲದಿಂದ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳು, ಮತ್ತು ಇನ್ನೊಂದು ನಿಮ್ಮ ಹಿಂದೆ ಏನು ಕಳ್ಕೊಂಡಿದ್ದೀರೋ ಅದನ್ನು ಪಡೆಯುವಂಥ ಸಾಧ್ಯತೆಗಳು, ವ್ಯಕ್ತಿಗಳಿರಬಹುದು, ಹಣಕಾಸು ಇರಬಹುದು, ಅಥವಾ ಏನೋ ಒಂದು ನಿಮಗೆ ಮನಸ್ಸಿನಲ್ಲಿ ಹೀಗೆ ಆಗಬೇಕು ಅಂತಿದ್ರೆ ಅದನ್ನು ನೀವು ಪಡ್ಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ನೀವು ಪರಿಹಾರ ಏನಪ್ಪ ಅಂತಂದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಂಕ್ರಾಂತಿ ದಿವಸ ಅನ್ನದಾನವನ್ನು ಎಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ನೀವು ನಿಮ್ಮ ಕೈಲಾದಂತಹ ಅಕ್ಕಿಯನ್ನು ಬೆಲ್ಲವನ್ನು ಅಥವಾ ಏನಾದರೂ ಕೊಡುವಂತಹ ಪ್ರಯತ್ನವನ್ನು ಮಾಡಿ. ಮತ್ತು ಮರ್ಯಾದೆ ಇದ್ದ ಹಾಗೆ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬುಧಗ್ರಹ ಅಷ್ಟೋತ್ತರ ಶತನಾಮ ಅಂತಿದೆ, ಅದನ್ನು ನೀವು ಪಠನೆ ಮಾಡುವಂತಹ ಪ್ರಯತ್ನವನ್ನು ಮಾಡಿ, ಅದರಿಂದ ಶುಭವಾಗುತ್ತದೆ. ಇನ್ನು ನೋಡಿ ತುಲಾರಾಶಿಯವರಿಗೆ ಹೇಗೆ ಅಂತಂದರೆ 4ನೇ ರಾಶಿಯಲ್ಲಿ ಒಂದು ರವಿ ಇದ್ದಾನೆ. ಹಾಗಾಗಿ 4ನೇ ರಾಶಿಯಲ್ಲಿ ರವಿ ಇದ್ದದರಿಂದ ಸ್ವಲ್ಪ ಸುಖ ಸಂತೋಷ ಸಿಗ್ತಾ ಇದೆ. ಆದರೆ ನಿಮ್ಮ ಜಂಜಾಟ ಮನಸ್ಥಿತಿಯೇ ಸ್ವಲ್ಪ ಒತ್ತಡದ ಕಡೆ ಹೋಗಿಬಿಟ್ಟಿದೆ. ಎಲ್ಲವೂ ಕೂಡ ಇದೆ, ಅದನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ. ಜಿಲೇಬಿ ಇದೆ ತಟ್ಟೆ ಒಳಗಡೆಗೆ, ನಿಮಗೆ ಶುಗರ್ ಇದೆ, ಏನು ಮಾಡೋಣ, ಇಂತಹ ಒಂದು ಪರಿಸ್ಥಿತಿ ಆಗಿದೆ. ಹಾಗಾಗಿ ನೀವೇನಂತಂದರೆ ಫಸ್ಟ್ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಹಿತವಾಗಿ ಮಿತವಾಗಿ ಎಲ್ಲವನ್ನು ಕೂಡ ಯೋಚನೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಮಕ್ಕಳಿಂದ ಶುಭವಾದಂಥ ವಾತಾವರಣಗಳು ಮತ್ತೇನೋ ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿ ನೀವು ಅದರಲ್ಲಿ ಗೆಲ್ಲುವಂತಹ ಸಾಧ್ಯತೆಗಳಿದೆ. ಒಂದು ವ್ಯವಹಾರ ಇರಬಹುದು ಅಥವಾ ಏನೋ ಒಂದು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡಿದ್ದೀರಿ, ನೀವು ಗೆಲ್ಲುವಂಥ ಸಾಧ್ಯತೆಗಳಿದೆ. ಅದರ ಜೊತೆಗೆ ನಿಮ್ಮ ಮನೆಯವರು ಯಾರ್ಯಾರು ಅಣ್ಣ ತಮ್ಮ ಅಕ್ಕ ತಂಗಿದಾರೋ ಅಂಥವರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ದೂರ ಆಗುವಂಥದ್ದು, ಕುಟುಂಬ ಒಗ್ಗೂಡಿಸುವಂತಹ ಒಂದು ಪರಿಸ್ಥಿತಿ ಆಗ್ತದೆ. ಅದರ ಜೊತೆಯಲ್ಲಿ ನಿಮ್ಮ ಕಣ್ಣಿನ ತೊಂದರೆಗಳಿದ್ದರೆ ಅಥವಾ ಬೆನ್ನಿನ ತೊಂದರೆಗಳಿದ್ದರೆ ಈ ಸಂಕ್ರಾಂತಿಯ ಫಲದಿಂದ ಸ್ವಲ್ಪ ಒಂದು ಒಳ್ಳೆಯ ರೀತಿಯಾದಂಥ ಫಲಗಳನ್ನು ಪಡೆಯುವಂಥ ಸಾಧ್ಯತೆಗಳಿದೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತುಲಾರಾಶಿಯವರು ಲಕ್ಷ್ಮೀನಾರಾಯಣ ದೇವರನ್ನು ಪ್ರಾರ್ಥನೆ ಮಾಡಿ. ನಿಮ್ಮ ಮನೆ ಹತ್ತಿರದಲ್ಲಿ ಏನಾದರೂ ಕೂಡ ನದಿ ಸಮುದ್ರ ಇತ್ಯಾದಿಗಳಿದ್ದರೆ ಸ್ನಾನ ಮಾಡಿ, ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡಿ, ಅದರಿಂದ ಬಹಳ ಒಳ್ಳೆಯದು. ಅದರ ಜೊತೆಗೆ ನಿಮಗೆ ಸಾಧ್ಯ ಆದರೆ ಎಲ್ಲರೂ ಈಶ್ವರನ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಅಂತ ಮಾಡ್ತಾರೆ. ಈಶ್ವರನಿಗೆ ರುದ್ರಾಭಿಷೇಕ, ಅಂತಹ ರುದ್ರಾಭಿಷೇಕವನ್ನು ಮಾಡಿ
ಈಶ್ವರನಿಗೆ ಭಕ್ತಿಯಿಂದ ಸ್ಮರಣೆ ಮಾಡಿ ನಮಸ್ಕಾರ ಮಾಡಿ, ಅದರಿಂದ ಶುಭವಾಗ್ತದೆ. ಇನ್ನು ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರು ತೃತೀಯ ರಾಶಿಯಲ್ಲಿ ನಿಮಗೆ ಬಹಳ ಮುಖ್ಯವಾಗಿ ಈ ಒಂದು ಉತ್ತರಾಯಣ ಪುಣ್ಯಕಾಲ ಮತ್ತು ರವಿಯ ಸಂಚಾರ ಇದೆ, ಇದು ಬಹಳ ಉತ್ತಮವಾದಂಥದ್ದು. ಹಾಗಾಗಿ ಸಂಕ್ರಾಂತಿಯ ಫಲ ವೃಶ್ಚಿಕ ರಾಶಿಯವರಿಗೆ ಒಂದು 7-8 ಬದಲಾವಣೆಗಳು ಕೊಡ್ತದೆ. ಒಂದನೇ ಬದಲಾವಣೆ ಏನಪ್ಪ ಅಂತಂದರೆ, ನೀವು ಯಾವುದನ್ನು ಬೇಡ ಆಗಲ್ಲ ಅಂತ ಅಂದ್ಕೊಂಡಿದ್ರು ಒಂದು ಪುನಃ ನೀವಿದ್ದಲು ಬರುತ್ತದೆ. ಇದು ಬಹಳ ಒಳ್ಳೆಯದಾದಂಥದ್ದು. ಎಷ್ಟೋ ಸಲ ನಾವು ಕೆಲಸದ ಹಿಂದೆ ಹೋದರೆ ಕೆಲಸ ಆಗುವುದಿಲ್ಲ, ಕೆಲಸ ನಮ್ಮ ಹಿಂದೆ ಹೋದರೆ ಕೆಲಸ ಆಗ್ತದೆ. ಹಾಗಾಗಿ ನಿಮಗೆ ಆ ಕೆಲಸ ಆಗುವಂಥ ಸಾಧ್ಯತೆಗಳಾಗುತ್ತೆ. ನೀವೇನು ವರಿ ಮಾಡೋದು ಬೇಡ, ಮುಂದಕ್ಕೆ ಹೋಗ್ತಾ ಇರಿ, ಆ ಕೆಲಸ ನಿಮ್ಗೆ ಆಗುವಂಥ ಚಾನ್ಸಸ್ ಇದೆ. ರಾಜಕೀಯ ವ್ಯಕ್ತಿಗಳು ಬಹಳ ಶುಭವಾದಂಥದ್ದು. ಮತ್ತು ನೀರಿನ ತೊಂದರೆ ತಾಪತ್ರೆಗಳು ಯಾರಿಗಾಗಿದೆಯೋ, ಯಾಕಂದರೆ ಬೋರ್ವೆಲ್ ತೆಗೆಸ್ತೇನೆ ನೀರು ಸರಿಯಾಗಿ ಸಿಗ್ತಾ ಇಲ್ಲ, ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಅಥವಾ ಮನೆಯಲ್ಲೆಲ್ಲ ಚೆನ್ನಾಗಿದೆ ಅಕ್ಕಪಕ್ಕದಲ್ಲಿ ಕಿರಿಕಿರಿ ಆಗ್ತಾ ಇದೆ, ಅದೆಲ್ಲ ಪರಿಹಾರ ಆಗುವಂಥ ಸಾಧ್ಯತೆಗಳು. ಕಾನೂನಿನ ತೊಡಕಿನಿಂದ ಹೊರಗಡೆ ಬರುವಂಥ ಸಾಧ್ಯತೆಗಳಾಗ್ತದೆ. ಮತ್ತು ವಿಕ್ರಮ ಸ್ಥಾನ, ಅಲ್ಪ ವಿಕ್ರಮ ಸ್ಥಾನ, ನೀವೇನು ಯಾವುದೋ ಒಂದು ಸಂಸ್ಥೆ ಕಟ್ಟಿ ಬೆಳೆಸ್ತಾ ಇದ್ದೀರೋ ಅಂತಹದ್ದಲ್ಲಿ ತೊಂದರೆಗಳಾಗ್ತಾ ಇದೆ, ಅನಾಹುತಗಳಾಗ್ತಾ ಇದೆ, ಲಾಭಾಂಶ ಆಗ್ತಾ ಇಲ್ಲ ಅಂತಂದರೆ ಆಟೋಮೆಟಿಕ್ಕಾಗಿ ಆ ತೊಂದರೆಗಳೆಲ್ಲ ಪರಿಹಾರ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಗೃಹಿಣಿಯರಿಗೆ ಬಹಳ ಶುಭವಾದಂಥದ್ದು ನೋಡಿ, ಸಂಕ್ರಾಂತಿ 14ನೇ ತಾರೀಕು ಅನಂತರದಲ್ಲಿ ಏನೋ ಒಂದು ದೊಡ್ಡದಾದಂಥ ಬಿಸ್ನೆಸ್ಸನ್ನು ಕೂಡ ನೀವು ಆರಂಭ ಮಾಡ್ತೀರಿ. ಯಾಕಂದರೆ ಗುರು ಒಂದು ಹಂತಕ್ಕೆ ವಕ್ರವಾಗಿದ್ದಾನೆ, ಹಾಗಿದ್ದಾಗೂ ಕೂಡ ಈ ರವಿಯ ಬಲ ತುಂಬ ಒಳ್ಳೆಯದಿದೆ. ಯಾಕಂದರೆ ಆತ್ಮಕಾರಕ ರವಿ ಎಂಬುದಾಗಿ ಕರಿತೇವೆ. ಹಾಗಾಗಿ ನಿಮ್ಮ ಆತ್ಮ ಚೈತನ್ಯ ಜಾಗೃತವಾಗಿ ಎಲ್ಲ ಕೆಲಸಗಳು ಕೂಡ ಮುಂದೆ ಹೋಗುವಂಥ ಸಾಧ್ಯತೆಗಳು. ಎಷ್ಟೋ ಸಲ ಎಲ್ಲ ಚೆನ್ನಾಗಿರುತ್ತೆ, ನಮಗೆ ಮನಸ್ಥಿತಿ ಸರಿ ಇರುವುದಿಲ್ಲ, ಹೀಗಾಗಿಬಿಡುತ್ತೆ ಅಲ್ವಾ. ಎಲ್ಲ ಚೆನ್ನಾಗಿದ್ರೂ ಕೂಡ ನಾವು ಚೆನ್ನಾಗಿರಬೇಕಲ್ವ. ಹಾಗಾಗಿ ಇಂತಹ ಬಹಳ ಉತ್ತಮವಾದಂಥ ಫಲಗಳನ್ನು ರವಿ ನೀಡುತ್ತಾನೆ. ಅದರ ಜೊತೆಯಲ್ಲಿ ನಿಮ್ಮ ಆತ್ಮಸ್ಥೈರ್ಯ ಮತ್ತು ಸನ್ಮಾನಗಳು ಕೂಡ ನಿಮಗೆ ಸಿಗುವಂಥ ಸಾಧ್ಯತೆಗಳಿದೆ. ಎಷ್ಟಾಗುತ್ತೋ ಅಷ್ಟು ಗುರುವನ್ನು ದರ್ಶನ ಮಾಡಿ ಅಥವಾ ಗುರುಗಳನ್ನು ದರ್ಶನ ಮಾಡಿ, ಎಲ್ಲಾದರೂ ರಾಯರ ಮಠನೋ ಅಥವಾ ನಿಮ್ಮ ಮನೆ ಹತ್ತಿರದಲ್ಲಿ ಶಂಕರಾಚಾರ್ಯರ ಜಾಗವೋ ಅಥವಾ ನಿಮಗೆ ಯಾವ ಗುರುಗಳನ್ನು ನಡ್ಕೊಳ್ತಿರೋ ಅಲ್ಲಿ ಹೋಗಿ ಒಂದು ಸಲ ನಮಸ್ಕಾರ ಮಾಡಿ, ಒಂದು ಹಂತಕ್ಕೆ ಒಂದು 3 ಮುಷ್ಟಿ ಅಕ್ಕಿಯನ್ನು ಕೂಡ ಅನ್ನದಾನ ಮಾಡ್ತಾರೆ ಅಂತ ಅದರಲ್ಲಿ ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಆ ಗುರುಗಳ ಅನುಗ್ರಹದಿಂದ ವೃಶ್ಚಿಕ ರಾಶಿಯವರಿಗೆ ಬಹಳ ಹೇರಳವಾದಂತಹ ಧನಾಕರ್ಷಣೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಧನುರ್ರಾಶಿಯವರಿಗೆ ಈ ಒಂದು ಸಂಕ್ರಾಂತಿ ಫಲ ಏನಪ್ಪ ಅಂತಂದರೆ, ನಿಮ್ಮನ್ನು ಬಹಳ ಬದಲಾವಣೆ ರೀತಿ ಕರ್ಕೊಂಡು ಹೋಗ್ತಾ ಇದೆ. ಏನಪ್ಪ ಬದಲಾವಣೆ? ಮನಸ್ಥಿತಿ ಬಹಳ ಒತ್ತಡ ಆಗ್ತಾ ಇದೆ. ಹಾಗಂತೇಳಿ ಯಾವುದೇ ನಿಮಗೆ 7.5 ಶನಿಯೋ ಬೇರೆ ರೀತಿಯಾದಂಥದ್ದು ಯಾವುದೂ ಇಲ್ಲ. ಅದು ಧನುರಾಶಿಯಲ್ಲಿ ಆಗ್ತಾ ಇರೋದ್ರಿಂದ ಧನಾಗಮನ ಆಗುವಂಥ ಸಾಧ್ಯತೆಗಳು. ಮತ್ತು ಯಾವುದೋ ಒಂದು ಜಾಗಕ್ಕೆ ಬಾಡಿಗೆ ಬರದೇ ಇದ್ದರೆ ಆ ಜಾಗಕ್ಕೆ ಬಾಡಿಗೆ ಬರುವಂತಹದ್ದು. ಭೂಮಿಯನ್ನೆಲ್ಲ ಬಹಳ ತೆಗೆದುಕೊಂಡಿದ್ರಿ, 5-6 ಎಕರೆ ಜಾಗ ಇದೆ ಭೂಮಿ, ಯಾರೊಬ್ಬರು ಕೃಷಿಕರಿಗೆ ಅಟ್ಲೀಸ್ಟ್ ಮಾಡೋರಿಗೆ ಕೊಡೋಣ ಅಂತಂದರೆ ಯಾರೂ ಬರ್ತಾ ಇಲ್ಲಲ್ಲಪ್ಪ ಅಂಥೇಳಿ ಯೋಚನೆ ಮಾಡ್ತಾ ಇದ್ದರೆ ಅದಕ್ಕೆ ಲಾಭಾಂಶ ಆಗುವಂಥದ್ದು. ಮತ್ತು ಫ್ಯಾಕ್ಟ್ರಿ ಏನಾದ್ರು ಕೊಟ್ಟಿದ್ದು ರನ್ನಿಂಗ್ ಆಗ್ತಾ ಇಲ್ಲದೇ ಇದ್ದರೆ ಅದು ರನ್ನಿಂಗ್ ಆಗುವಂಥ ಸಾಧ್ಯತೆಗಳು. ತೀರ್ಥಕ್ಷೇತ್ರ ದರ್ಶನ ಮಾಡುವಂಥದ್ದು. ಇದ್ದಕ್ಕಿದ್ದ ಹಾಗೆ ಮನಸ್ಸಿಗೆ ಇಲ್ಲಪ್ಪ ನಾನು ಪ್ರಾಮಾಣಿಕವಾಗಿ ಮನುಷ್ಯ ಪ್ರಯತ್ನ ಮಾಡಿದ್ದೇನೆ ಅಥವಾ ನಾನು ಪ್ರಾಮಾಣಿಕವಾಗಿ ಭಗವಂತನ ನಂಬಿ ಮಾಡಿದ್ದೇನೆ ಅಂಥೇಳಿ ನಿಮ್ಮ ಮನಸ್ಸಿಗೂ ಅನಿಸುತ್ತೆ. ಆ ದೈವಾನುಗ್ರಹದಿಂದ ಶುಭವಾಗ್ತದೆ. ಹಾಗಾಗಿ ಧನುರಾಶಿಯವರಿಗೆ ಆದರೂ ಒಂದು ಪರಿಹಾರ ಏನಪ್ಪ ಅಂತಂದರೆ, ಪ್ರತಿನಿತ್ಯ ಎದ್ದವರು ನಿಮ್ಮ ಮನೆ ಹತ್ತಿರದಲ್ಲಿರುವಂತಹ ಹೆಣ್ಣುದೇವರ ದೇವಸ್ಥಾನಕ್ಕೆ, ಅಂದರೆ ದುರ್ಗಾ ಪರಮೇಶ್ವರಿ ಇರಬಹುದು, ಲಲಿತಾ ಮಹಾತ್ರಿಪುರ ಸುಂದರಿ ಇರಬಹುದು, ಹೀಗೆ ಎಲ್ಲೇ ದೇವಸ್ಥಾನ ಇದೆಯೋ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ. ಮತ್ತು ಸಂಕ್ರಾಂತಿ ದಿವಸ ಆದಷ್ಟು ಸ್ನಾನಾದಿಗಳನ್ನು ಮಾಡಿ, ನದಿ ಸ್ನಾನ ತೀರ್ಥ ಸ್ನಾನಗಳನ್ನು ಮಾಡಿ. ಬಹಳ ಮುಖ್ಯವಾಗಿ ಉತ್ತರಾಯಣ ಪುಣ್ಯಕಾಲ ಇದೆ, ಬಹಳ ಶುಭವಾಗ್ತದೆ. ಇನ್ನು ಮಕರ ರಾಶಿಯವರೇ ನೀವು ಯೋಚನೆ ಮಾಡ್ತಾ ಇರ್ತೀರಿ, ಯಾಕಂದರೆ ವೃಷಭ ಲಗ್ನದಲ್ಲಾಗಿದೆ ಈ ಒಂದು ಸಂಕ್ರಾಂತಿ. ಹೀಗಿದ್ದಾಗ ನಿಮಗೆ ರವಿ ಮತ್ತು ಬುಧನು ರಾಶಿಯಲ್ಲೇ ಇದ್ದಾನೆ. ಮಕರ ರಾಶಿಯವರಿಗೆ ಜಂಜಾಟ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ಈ ಮುಂದೆ ಮಾರ್ಚ್ ಏಪ್ರಿಲ್ ಅನಂತರದಲ್ಲಿ 7.5 ಶನಿ ನಿಮಗೆ ಮುಗಿದು ಹೋಗ್ತದೆ. ಹಾಗಿದ್ದಾಗ ಶುಭವಾದಂಥ ಸೂಚನೆಗಳಾಗ್ತಾ ಇದೆ. ಎಷ್ಟೋ ಸಲ ನಾವು ನೋಡ್ತೇವೆ, ಬೆಳಕೇ ಇಲ್ಲ, ಬರೀ ಕತ್ತಲೆ ಜೀವನದಲ್ಲಿದ್ದೀರಿ ನೀವು. ಆದರೆ ಈ ಒಂದು ಸಂಕ್ರಾಂತಿ ಅನಂತರದಲ್ಲಿ ಸ್ವಲ್ಪ ಜೀವನದ ಬದಲಾವಣೆ ಆಗುವಂಥದ್ದು, ಎಲ್ಲೋ ಒಂದು ಕಡೆಗೆ ಲಾಭಾಂಶ ಸಿಗುವಂಥದ್ದು, ಕೊಟ್ಟ ಹಣ ಬರ್ತಾ ಇಲ್ಲ ಅದು ಹಣ ಬರುವಂಥದ್ದು, ಮತ್ತೇನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ರೆ ಆ ಬಿಸ್ನೆಸ್ಸಲ್ಲಿ ನೀವು ಗಟ್ಟಿ ನಿಂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತಹದ್ದಾಗುವಂಥದ್ದು. ಮತ್ತು ಎಲ್ಲೋ ಒಂದು ಮಾರ್ಕೆಟ್ ಮೇಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದಿರಿ, ಮಾರ್ಕೆಟ್ ಯಾರಿಗೂ ಹೇಳಲಿಕ್ಕೆ ಆಗೋದಿಲ್ಲ ಹೀಗೆ ಅಂಥೇಳಿ. ಹಾಗಾಗಿ ಅಂತಹ ಮಾರ್ಕೆಟ್ ನಿಮ್ಗೆ ಅನುಕೂಲಕರವಾದಂತಹ ರೀತಿಯಲ್ಲಿ ಬರುವಂಥದ್ದು. ಪ್ರತಿಕೂಲವಾದಾಗ ಯಾರಿಗೂ ಅನುಕೂಲ ಆಗೋದಿಲ್ಲ, ಆದರೆ ಅನುಕೂಲಕರವಾಗಿ ಮಾರ್ಕೆಟೇ ಬರುವಂಥ ಸಾಧ್ಯತೆಗಳಾಗುತ್ತೆ. ಮತ್ತು ನಿಮ್ಮ ಆರೋಗ್ಯದ ಬದಲಾವಣೆ ಆಗುವಂಥ ಸಾಧ್ಯತೆಗಳು. ಇದ್ದಕ್ಕಿದ್ದ ಹಾಗೆ ಜ್ಞಾನ ವೃದ್ಧಿಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಪರಿಹಾರ ಏನಪ್ಪ? ಬಹಳ ಮುಖ್ಯವಾಗಿ ಒಂದು ಪರಿಹಾರ ಮಾಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶಿವನನ್ನು ಧ್ಯಾನ ಮಾಡಿ. ಮತ್ತು ಆ ದಿವಸ ಮೃತ್ಯುಂಜಯನನ್ನು ಧ್ಯಾನ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಈ ಸ್ತೋತ್ರವನ್ನು ಪುನಃ ಪಠನೆ ಮಾಡಿ. ಈ ಸ್ತೋತ್ರದ ಪಠನೆಯಿಂದ ಭಾಳ ಶುಭವಾಗುತ್ತದೆ. ಮತ್ತು ಮುಂಬರುವಂತಹ ದಿವಸಗಳೇನಿದೆಯಲ್ವಾ,
ಸಂಕ್ರಾಂತಿ ಅನಂತರದಲ್ಲಿ, ಯಾಕಂದರೆ ಶನಿಯು ನಿಮಗೆ 7.5 ಬಿಡುವಂತಹ ಪೂರ್ವದಲ್ಲೇ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೊಡುತ್ತಾನೆ. ಅದರ ಜೊತೆಗೆ ರವಿಯೂ ರಾಶಿಗೆ ಬಂದದ್ದರಿಂದ ಶುಭವಾದಂತಹ ಸೂಚನೆಗಳನ್ನು ನೀಡುತ್ತಾನೆ. ಇನ್ನು ಕುಂಭರಾಶಿ ಅಂತಂದರೆ ನಿಮಗೇನಾಗಿದೆಯಪ್ಪ ಅಂತಂದರೆ ಮನಸ್ಸಿನ ಸ್ವಲ್ಪ ಚಿಂತೆಗಳಾಗ್ತಾ ಇದೆ, ಆತಂಕಗಳಾಗ್ತಾ ಇದೆ ಅಲ್ವಾ. ಹಾಗಿದ್ದಾಗ ನಿಮಗೆ 12ನೇ ರಾಶಿಯಲ್ಲಿ ಒಂದು ರವಿಯ ಸಂಚಾರ ಇದೆ. ಹಾಗಾಗಿ ನಿಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಏನೋ ಒಂದು ದೊಡ್ಡ ಸಂಸ್ಥೆಯನ್ನು ರೆಡಿ ಮಾಡಿಬಿಡ್ತೇನೆ, ಇದನ್ನು ನಡೆಸ್ತೇನೆ ಅಂತಂದರೆ ಒಂಚೂರು ಶುಭವಲ್ಲ ಅಂತೇಳಿ ಹೇಳಬಹುದು. ಯಾಕಂದರೆ ಹಣಕಾಸಿನ ಮುಗ್ಗಟ್ಟಾಗಬಹುದು. ಮತ್ತು ನಿರೀಕ್ಷೆಗೆ ತಕ್ಕಂತೆ ಹೆಚ್ಚಿನದಾದಂಥ ಲಾಭಾಂಶಗಳು ಸಿಗದೇ ಇರಬಹುದು. ಎಷ್ಟೋ ಸಲ ನಾವು ನಿರೀಕ್ಷೆ ಇಟ್ಕೊಳ್ತೇವೆ, ಬಿಸ್ನೆಸ್ ಮಾಡಿದ್ರೆ ಇಷ್ಟು ಲಾಭ ಆಗುತ್ತೆ, ಅಥವಾ ಇಲ್ಲಿ ಹೋಗಿ ಈ ಥರ ಹೂಡಿಕೆ ಮಾಡಬಹುದು ಅಂಥೇಳಿ. ಆದರೆ ಅದನ್ನು ಈ ಸಮಯದಲ್ಲಿ ಸ್ವಲ್ಪ ನಿಧಾನವಾಗಿ ಮಾಡುವಂತಹ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ. ಅದರ ಜೊತೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಎಲ್ಲರೂ ಕೂಡ ನಿಮ್ಗೆ ಹೆಲ್ಪ್ ಮಾಡ್ತಾ ಇರುವಂಥವರೆಲ್ಲ ಸ್ವಲ್ಪ ಶತ್ರುಗಳಾಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಚೂರು ಹುಷಾರೇ ವಹಿಸ್ಕೊಳ್ಳುವಂಥದ್ದು ಒಳ್ಳೆಯದು ಈ ಸಂಕ್ರಾಂತಿಯ ಫಲ. ಅದರ ಜೊತೆಯಲ್ಲಿ ಒಂದಪ್ಪ ದೊಡ್ಡದೇನಪ್ಪ ಪರಿಹಾರ ಮಾಡಿ ಅಂತಂದರೆ 1 ಲೀಟ್ರು ಅಥವಾ 2 ಲೀಟ್ರು ಎಳ್ಳೆಣ್ಣೆಯನ್ನು ಹೀಗೆ ಮುಖವನ್ನು ನೋಡಿ ಆ ಎಣ್ಣೆಯಲ್ಲಿ ಅದನ್ನು ಈಶ್ವರನ ದೇವಸ್ಥಾನಕ್ಕೆ ಕೊಡುವಂಥದ್ದು, ಹೊಚ್ಚಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಅದರಿಂದ ಕುಂಭರಾಶಿಯವರಿಗೆ ಬಹಳ ಒಳ್ಳೆಯದಾಗ್ತದೆ. ನೀವು ಸಾಧ್ಯವಾದ ಮಟ್ಟಿಗೆ ಶಿವಮಾನಸ ಸ್ತೋತ್ರ ಅಂತಹ ಸ್ತೋತ್ರವನ್ನು ಕೂಡ ಪಠನೆ ಮಾಡಿ. ಇನ್ನು ಮೀನರಾಶಿ ನೋಡಿ, ಮೀನರಾಶಿಯವರಿಗೆ ಏಕಾದಶದಲ್ಲಿ ರವಿ ಬಂದಿದ್ದಾನೆ. ಇದು ಬಹಳ ಒಳ್ಳೆಯದಾದಂಥದ್ದು. ಆ್ಯಕ್ಚುಲಿ ಮುಂದೆ ನಿಮ್ಮ 7.5 ಶನಿ ಬರುತ್ತದೆ, ಆದರೂ ಕೂಡ ರಾಶಿಯಲ್ಲಿರುವಂತಹ ಶುಕ್ರ ಮತ್ತು ರಾಹು ಒಂದು ಹೆಚ್ಚಿನದಾದಂಥ ಧನಾಗಮನ ಆಗುವಂಥ ಅವಕಾಶಗಳನ್ನು ಈ ಸಂಕ್ರಾಂತಿ ನಿಮಗೆ ನೀಡುತ್ತದೆ. ಮತ್ತು ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳೇನಿದ್ರೆ ಇದರಿಂದ ಸ್ವಲ್ಪ ಪರಿಹಾರ ಆಗುವಂಥ ಸಾಧ್ಯತೆ. ಏನೋ ಒಂದು ಸಣ್ಣ ಪುಟ್ಟ ಚಿಕಿತ್ಸೆ ಮಾಡ್ತೀರಿ, ಒಳ್ಳೆಯದಾಗ್ತದೆ. ಅದರ ಜೊತೆಯಲ್ಲಿ ನಿಮ್ಮ ಮನಸ್ಸಿಗೆ ಧೈರ್ಯ ಕೊಡುವಂತಹದ್ದನ್ನು ಭಗವಂತ ಮಾಡ್ತಾನೆ. ಎಷ್ಟೋ ಸಲ ಎಲ್ಲವೂ ಕೂಡ ಇರ್ತದೆ, ನಮ್ಮ ಧೈರ್ಯವೇ ಇರುವುದಿಲ್ಲ. ಹಾಗಾಗಿ ಧೈರ್ಯ, ಸಾಹಸ, ಲಕ್ಷ್ಮಿ ಎಲ್ಲವನ್ನು ಕೂಡ ನಾವು ಪಡೆಯಬೇಕು ಅಂತಂದ್ರೆ ಏನು, ಮನಸ್ಥಿತಿ ಬಹಳ ಗಟ್ಟಿಯಾಗಿರಬೇಕು. ಅಂತಹ ಮನಸ್ಥಿತಿಯನ್ನು ಕೂಡ ಕೊಡ್ತಾನೆ. ಹೊರದೇಶದಿಂದ ಧನ ಆಗಮನ ಆಗುವಂಥದ್ದು, ಉದ್ಯೋಗ ಕಳ್ಕೊಂಡವರಿಗೆ ಉದ್ಯೋಗ ಸಿಗುವಂಥ ಚಾನ್ಸಸ್ ಇದೆ. ಮತ್ತು ಗೃಹಿಣಿಯರಿಗೂ ಬಹಳ ಶುಭವಾದಂಥದ್ದು. ನೀವೇ ಏನೋ ಒಂದು ಬಿಸ್ನೆಸ್ಸನ್ನು ಯೋಚನೆ ಮಾಡಿ ಬಿಸ್ನೆಸ್ಸನ್ನು ಮಾಡಿ ಲಾಭಾಂಶಗಳನ್ನು ಕೂಡ ಪಡಿತೀರಿ. ಆದಷ್ಟು ಹೀಗೆ ಕೈಯನ್ನು ತೆಗೆದುಕೊಳ್ಳುವುದು ಕಡಿಮೆ ಮಾಡಿ ಹೀಗೆ ನೀಡುವಂತಹ ಒಂದು ಅವಕಾಶಗಳನ್ನು ಭಗವಂತ ನಿಮಗೆ ಮೀನರಾಶಿಯನ್ನು ನೀಡುತ್ತಾನೆ. ಆದರೂ ಒಂದು ಪುಟ್ಟದಾದಂಥ ಪರಿಹಾರ ಏನಪ್ಪ ಅಂತಂದರೆ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹನುಮಾನ್ ಚಾಲೀಸ್ ಹೇಳಿ, ಹನುಮಂತನನ್ನು ಧ್ಯಾನ, ನಮಸ್ಕಾರ, ಪ್ರಾರ್ಥನೆ ಮಾಡಿ. ಹನುಮಂತನು ಅನುಗ್ರಹ ಮಾಡ್ತಾನೆ. ಇದಿಷ್ಟು ಸಂಕ್ರಾಂತಿಯ ಬಗ್ಗೆ ಸಾಮಾನ್ಯವಾದಂತಹ ಒಂದು ತಿಳುವಳಿಕೆ. ಇಂತಹ ಆ ಸಂಕ್ರಾಂತಿಯ ಪುರುಷನು ಮತ್ತು ಉತ್ತರಾಯಣ ಪುಣ್ಯಕಾಲ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿರಿ. 12 ರಾಶಿಗಳಿಗೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೂಡ ಕೊಟ್ಟು ಈ ಒಂದು ಉತ್ತರಾಯಣ ಪುಣ್ಯಕಾಲ ಹೇಳುವಂಥದ್ದು ಎಲ್ಲರಿಗೂ ಕೂಡ ಪುಣ್ಯದಿಂದ ವೃದ್ಧಿಯನ್ನು ಮಾಡಲಿ ಮತ್ತು ಮನಸ್ಸಿನ ಎಲ್ಲ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸಲಿ ಅಂತ ಹೇಳ್ತಾ ಮುಂದಿನ ಎಲ್ಲ ವಿಡಿಯೋದಲ್ಲಿ ನಾವು ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.